ನನ್ನ ಉದ್ದೇಶ ಹೇಳಿದ್ನಲ್ಲ ಸರ್, ನನಗೆ ನನ್ನ ಮಗಳು ಬೇಕು. ಬೇಕು ಸರಿ, ಆದ್ರೆ ಇಷ್ಟು ವರ್ಷ ಇಲ್ದೇ ಇರೋ ಪ್ರೀತಿ ಕಾಳಜಿ ಇದೆಲ್ಲ ಇದ್ದಕ್ಕಿದ್ದಾಗೆ ಹೇಗೆ ಬಂತು ಅಂತ. ಇಲ್ಲ ಸರ್, ನೀವು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ. ಮುಂಚೆಯಿಂದನೂ ನನಗೆ ಪ್ರೀತಿ ಕಾಳಜಿ ಎಲ್ಲ ಇತ್ತು. ಹೌದಾ? ಹಾಗಾದ್ರೆ ನಿನ್ನ ಮಗಳು ಅವಳ ಹೊಟ್ಟೆಲಿದ್ದಾಗ ಅವಳು ಯಾಕೆ ನೋಡ್ಕೊಳ್ಳಿಲ್ಲ? ಅವಳ ಕಷ್ಟ ಸುಖಕ್ಕೆ ಯಾಕಾಗ್ಲಿಲ್ಲ? ಅವಳ ಮೇಲಿರೋ ಪ್ರೀತಿ ಕಾಳಜಿಗೆ ಅವಳಿಗೆ ಹಿಂಸೆ ಕೊಟ್ಟಿದ್ಯಾ, ನರಕ ತೋರಿಸಿದ್ಯಾ? ಇದೆ ಅಲ್ವಾ ನಿನ್ಗೆ ಅವ್ರ ಬಗ್ಗೆ ಇರೋ ಪ್ರೀತಿ ಕಾಳಜಿ? ನೋಡು, ಯಾರಿಗೇ ಆಗ್ಲಿ ತಂಗಿ ಗಂಡ ಅಂದ್ರೆ ಒಂದು ಗೌರವ ಇರುತ್ತೆ, ಪ್ರೀತಿ ಇರುತ್ತೆ. ಯಾಕೆಂದ್ರೆ ತನ್ನ ತಂಗಿನ ಜೀವನ ಪರ್ಯಂತ ಚೆನ್ನಾಗಿ ನೋಡ್ಕೋತಾನೆ ಅಂತ. ನೀನ್ ನೋಡಿದ್ರೆ ಹಾಗೆ ಅನಿಸ್ತಾ ಇಲ್ಲ. ಹಾಗಿದ್ಮೇಲೆ ನನ್ನ ತಂಗಿನ ನಿನ್ ಜೊತೆ ಯಾಕೆ ಕಳಿಸ್ಕೊಡ್ಬೇಕು? ಇಲ್ಲ ಸರ್, ಏನೋ ಬ್ಯಾಡ್ ಟೈಮ್ ಆಗ ನಡೆದೋಯ್ತು. ನಾನೀಗ ಮುಂಚೆ ತರ ಇಲ್ಲ ಸರ್. ತಪ್ಪು ಯಾರು ಮಾಡಲ್ಲ ಹೇಳಿ ಸರ್? ದೊಡ್ಡವರೇ ಹೇಳ್ತಾರಲ್ಲ, ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋನು ಮನೋಜ ಅಂತ. ಆ ತರ ನಾನು ತುಂಬಾ ಬದಲಾಗಿದ್ದೀನಿ ಸರ್. ದಯವಿಟ್ಟು ನನ್ನ ನಂಬಿ ಸರ್, ನಾನು ಮುಂಚೆ ತರ ಇಲ್ಲ. ಹೇಗೆ ನಂಬೋದು? ಎಲ್ಲಿ ಗಾಯ ಆಗಿರುತ್ತೋ, ಎಲ್ಲಿ ಹುಣ್ಣಾಗಿರುತ್ತೋ ಕೈ ಪದೇ ಪದೇ ಅಲ್ಲಿಗೆ ಹೋಗುತ್ತೆ. ಬೇಡ ಬೇಡ ಅಂದ್ರೂ ನೀನ್ ಮಾಡಿರೋ ಘನ ಕಾರ್ಯಗಳೆಲ್ಲ ಕಣ್ಮುಂದೆ ಬರುತ್ತೆ. ಗೊತ್ತಿದ್ದು ತಪ್ಪು ಮಾಡಬಾರ್ದಲ್ವಾ? ನೀನು ಬದಲಾಗಿದ್ದೀನಿ ಅಂತ ಹೇಳಿ ಮತ್ತೆ ನನ್ನ ತಂಗಿಗೆ ಹಿಂಸೆ ಕೊಡಲ್ಲ, ಹಳೆ ವರ್ಷ ತೋರ್ಸಲ್ಲ ಅಂತ ಏನ್ ಗ್ಯಾರಂಟಿ? ಯಾಕೆಂದ್ರೆ ಮನುಷ್ಯ ಅಷ್ಟು ಸುಲಭವಾಗಿ ಬದಲಾಗಲ್ಲ. ಹುಟ್ಟುಗುಣ ಸುಟ್ಟರು ಹೋಗಲ್ಲ ಅನ್ನೋ ಹಾಗೆ ಕೆಲವು ಮೂಲ ಗುಣಗಳು ಹಾಗೆ ಇರುತ್ತೆ. ಹೇಗೆ ನಂಬ್ಲಿ? ಇಲ್ಲ ಸರ್, ಮತ್ತೆ ನಾನು ಆ ರೀತಿ ಮಾಡಲ್ಲ. ಗೌರವದಿಂದ ಬದುಕ್ತೀನಿ. ಬರೀ ಮಗಳಿಗೆ ಮಾತ್ರ ಪ್ರೀತಿ ಕೊಟ್ರೆ ಸಾಲದು, ಸುಧಾನು ಚೆನ್ನಾಗಿ ನೋಡ್ಕೋಬೇಕು. ಅವಳಿಗೂ ಪ್ರೀತಿ ಕಾಳಜಿ ಎಲ್ಲ ತೋರಿಸ್ಬೇಕು. ಒಳ್ಳೆ ಗಂಡನೂ ಆಗ್ಬೇಕು, ಒಳ್ಳೆ ಅಪ್ಪನೂ ಆಗ್ಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಕೆಟ್ಟ ಚಟ, ಕೆಟ್ಟ ಸಹವಾಸ ಇದರಿಂದ ದೂರ ಇರಬೇಕು. ಅಯ್ಯೋ ಇಲ್ಲ ಸರ್, ಖಂಡಿತ ಇಲ್ಲ. ಈಗ ಅದ್ಯಾವುದೂ ಇಲ್ಲ ಸರ್. ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಹಾಗೆ ಇರಬೇಕು. ನಿನಗೆ ಗ್ಯಾರಂಟಿ ಇದ್ರೆ, ನಿನಗೆ ನಿನ್ನ ಮೇಲೆ ನಂಬಿಕೆ ಇದ್ರೆ ಮನೆಗೆ ಬಾ. ನೀನು ಬದಲಾಗಿದ್ದೀನಿ ಅನ್ನೋದು ನನ್ನ ತಂಗಿಗೂ ಮನವರಿಕೆ ಆಗ್ಬೇಕು. ಹಾಗೇನಾದ್ರೂ ಆದ್ರೆ ಲಚ್ಚಿನ ನನ್ನ ತಂಗಿನ ನಿನ್ ಜೊತೆ ಕಳಿಸ್ಕೊಡ್ತೀನಿ. ಬಟ್ ಅವಳಿಗೆ ಮತ್ತೆ ಮೋಸ ಏನಾದ್ರೂ ಆದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಯಾಕೆಂದ್ರೆ ಈಗ ಅವಳು ಒಂಟಿ ಅಲ್ಲ, ನಾವೆಲ್ಲ ಜೊತೆಗಿದ್ದೀವಿ, ನೆನಪಿರ್ಲಿ. ಸರಿ ಸರ್.